Solve 5 minus 2x divided by 3 is less than or equal to x by 6 minus 5. So, ಇಲ್ಲಿ x ರಿಯಲ್ ನಂಬರ್ ನ್ಯಾಚುರಲ್ ನಂಬರ್ ಅಥವಾ ಇಂಟಿಜರ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಅ ರಿಯಲ್ ನಂಬರ್. ಓಕೆ, ಸೊಲ್ಯೂಷನ್ 5 minus 2x divided by 3 ಇದೆ. Take this x by 6 to left side. 5 minus 2x divided by 3 ಈ ಕಡೆ ಬಂದ್ರೆ minus x by 6 is less than or equal to minus 5. ಸೊ ಈ ಕಡೆ ತಗೊಂತಿದ್ದೀನಿ ಅಂತಂದ್ರೆ ಅರ್ಥ I am subtracting x by 6 on both side ಅಂತ ಅರ್ಥ. Now take LCM. LCM ಎಷ್ಟು ಬರುತ್ತೆ? 3 ಮತ್ತು 6 ನ LCM ಇಟ್ ಈಸ್ 6. ಸೊ ಇಲ್ಲಿ 6 ಇದೆ ಅಂತಂದ್ರೆ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ 2 ಮಲ್ಟಿಪ್ಲೈ ಮಾಡಬೇಕು. ಯೂಶುವಲಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋದನ್ನ ನಾನು ಏನಂದ್ರೆ ಇಂಡಿಕೇಟ್ ಮಾಡಲ್ಲ, ಜಸ್ಟ್ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡೋದನ್ನ ಮಾತ್ರ ಇಂಡಿಕೇಟ್ ಮಾಡ್ತೀನಿ ಅಷ್ಟೇ. ಸೊ ಇಲ್ಲಿ ಏನಾಗ್ತದೆ 3 2 6 ಆಗ್ತದಲ್ಲ, 6 ಇರೋದ್ರಿಂದ ಡೈರೆಕ್ಟ್ ಆಗಿ 6 ಬರ್ಬಿಡ್ತೀನಿ ನಾನು. 2 5 10 minus 2 2 4x minus x is less than or equal to minus 5. Now 10 minus 4x minus x ಅಂತಂದ್ರೆ minus 5x is less than or equal to 6 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6 5 30 ಆಗ್ತದೆ, minus 30. ಸೊ ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇರುತ್ತೆ. ಯಾಕೆ ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇರುತ್ತೆ ಅಂತಂದ್ರೆ 6 ಅನ್ನೋದು ಒಂದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಪಾಸಿಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ಏನು ಚೇಂಜಸ್ ಆಗಲ್ಲ, ಏನು ಚೇಂಜ್ ಆಗಲ್ಲ. ಓಕೆ, ಈಗ 10 ನ ರೈಟ್ ಸೈಡ್ ತಗೊಳ್ಳೋಣ. minus 5x is less than or equal to minus 30 minus 10 ಆಯ್ತು. ಸೊ ಈ ಕಡೆ ತಗೊಂಡಿದ್ದೀನಿ ಅಂತಂದ್ರೆ ಇದರ ಅರ್ಥ ಏನು? ಸಬ್ಟ್ರಾಕ್ಟಿಂಗ್ 10 ಆನ್ ಬೋತ್ ಸೈಡ್ ಅಂತ ಅರ್ಥ. ಈಗ minus 5x is less than or equal to minus 30 minus 10 means minus 40. Now divide both sides of inequality by minus 5. ಸೊ ಎರಡೂ ಕಡೆನೂ minus 5 ಇಂದ ಡಿವೈಡ್ ಮಾಡಿದಾಗ minus 5 ಅನ್ನೋದು ಒಂದು ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ. minus 40 divided by minus 5. ಸೊ minus minus ಕ್ಯಾನ್ಸಲ್ ಆಗಲಿ, 5 1s 5 8s. This implies x is greater than or equal to 8. ಅಂದ್ರೆ ಇಲ್ಲೆಲ್ಲೋ 8 ಇದೆ. ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಗ್ರೇಟರ್ ದೆನ್ 8 ಅಂಡ್ ಈಕ್ವಲ್ ಟು 8. 8 ಕೂಡ ಆಗಿರ್ತದೆ, ಜೊತೆಗೆ ಗ್ರೇಟರ್ ದೆನ್ 8. therefore solution will be 8 ರಿಂದ 8 to infinity. ಇನ್ಫಿನಿಟಿ ಕಡೆ ಆಬ್ವಿಯಸ್ಲಿ ಓಪನ್. ಸೊ 8 ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲೋಸ್ ಹಾಕ್ಬೇಕು. ಯಾಕೆ ಕ್ಲೋಸ್ ಇಂಟರ್ವಲ್ ಹಾಕ್ಬೇಕು ಅಂತಂದ್ರೆ 8 ಈಸ್ ಆಲ್ಸೋ ಒನ್ ಆಫ್ ದ ಸೊಲ್ಯೂಷನ್ಸ್. ಈಕ್ವಲ್ ಟು 8 ಇರೋದ್ರಿಂದ ಸೊ ಇಲ್ಲಿ 8 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ 8 ಅಂತ ಅನ್ಕೊಂಡ್ರೆ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಟ್ರೂ ಸ್ಟೇಟ್ಮೆಂಟ್ ಆಗಿರೋದ್ರಿಂದ 8 ಕೂಡ ಒಂದು ಸೊಲ್ಯೂಷನ್ ಆಗಿರ್ತದೆ. therefore we have to put closed interval at the end 8. Take the next question. 1 by 2 into 3x by 5 plus 4 is greater than or equal to 1 by 3 into x minus 6. ಫಸ್ಟ್ ಏನ್ ಮಾಡೋಣ? 1 by 2 ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ, ಇಲ್ಲಿ 1 by 3 ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. 1 by 2 into 3x by 5 ಅಂದ್ರೆ 1 into 3x means 3x divided by 2 5s 10 plus 1 into 4 is 4 divided by 2 ಇದೆ. It is greater than or equal to 1 by 3 into x means x by 3. 1 by 3 into 6 ಅಂತಂದ್ರೆ minus 6 by 3. Now you can observe 2 1s 2 2s 3 1s 3 2s. So 3x by 10. ಈಗೇನ್ ಮಾಡಿ x by 3 ನ ಲೆಫ್ಟ್ ಸೈಡ್ ತಗೊಳ್ಳೋಣ. minus x by 3 ಆಗುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಸ್ ಇಟ್ ಇಸ್ ಇರಲಿ. ಈ ಕಡೆ ಏನು ಉಳಿದಿದೆ ಅಂದ್ರೆ -2 ಉಳಿದಿದೆ. ಇಲ್ಲಿ +2 ಇದೆ. +2 ರೈಟ್ ಸೈಡ್ ಬಂದ್ರೆ ಇಟ್ ವಿಲ್ ಬಿಕಮ್ -2. ಸೊ ಇದನ್ನ ಈ ಕಡೆ ತಗೊಂಡಿದ್ದೀನಿ, ಇದನ್ನ ಈ ಕಡೆ ತಗೊಂಡಿದ್ದೀನಿ ಅಂತಂದ್ರೆ ಇಟ್ ಮೀನ್ಸ್ ದಟ್ ಐ ಆಮ್ ಸಬ್ಟ್ರಾಕ್ಟಿಂಗ್ x by 3 ಆನ್ ಬೋತ್ ಸೈಡ್ ಅಂಡ್ ಐ ಆಮ್ ಸಬ್ಟ್ರಾಕ್ಟಿಂಗ್ 2 ಆನ್ ಬೋತ್ ಸೈಡ್ ಅಂತ ಅರ್ಥ. ಸೊ ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದಾಗಿ ಇನ್ಇಕ್ವಾಲಿಟಿ ಆಸ್ ಇಟ್ ಇಸ್ ಇರ್ತದೆ. ನಾವು ಅಗೇನ್ ಏನ್ ಮಾಡಿ ಅಂತಂದ್ರೆ ಎರಡೂ ಕಡೆನೂ ಇಲ್ಲಿ ಲೆಫ್ಟ್ ಸೈಡು ಎಲ್ಸಿಎಂ ತಗೊಳ್ರಿ. 10 ಮತ್ತು 3 ನ ಎಲ್ಸಿಎಂ ಎಷ್ಟು ಬರುತ್ತೆ? 30 ಬರುತ್ತೆ. ಸೊ 30 ಬರ್ತಾ ಇರೋದ್ರಿಂದ ಇಲ್ಲಿ ನ್ಯೂಮರೇಟರ್ಗೆ 3 ಡಿನಾಮಿನೇಟರ್ಗೆ 3 ಮಲ್ಟಿಪ್ಲೈ ಮಾಡ್ಬೇಕು, ಯಾಕಂದ್ರೆ ಡಿನಾಮಿನೇಟರ್ 30 ಆಗ್ಬೇಕಲ್ಲ. ಸೊ ಇಲ್ಲಿ 10 ಇಲ್ಲಿ 10 ಮಲ್ಟಿಪ್ಲೈ ಆಗ್ಬೇಕು. ನೋಡಿ 3 into 10 30 ಆಯ್ತು, 10 into 3 30 ಆಯ್ತು. ನಾನೇನ್ ಮಾಡ್ತೀನಿ ಯೂಶುವಲಿ ಅಂತಂದ್ರೆ ಈ ಡಿನಾಮಿನೇಟರ್ಗೆ ಏನ್ ಮಲ್ಟಿಪ್ಲೈ ಮಾಡ್ತೀನಿ ಇದನ್ನ ನಾನು ರೆಪ್ರೆಸೆಂಟ್ ಮಾಡಕ್ ಹೋಗಲ್ಲ. ಯೂಶುವಲಿ ನಾನು ಇಂಡಿಕೇಟ್ ಮಾಡೋದು ಬರೀ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋ 3 ನ ಮತ್ತೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋ 10 ಮಾತ್ರ ತೋರಿಸ್ತೀನಿ ನೆಕ್ಸ್ಟ್ ಬರೋಂತ ಪ್ರಾಬ್ಲಮ್ಸ್ ಗಳಲ್ಲಿ ಅಥವಾ ನೆಕ್ಸ್ಟ್ ಬರೋಂತ ವಿಡಿಯೋಗಳಲ್ಲಿ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಈ ಜಸ್ಟ್ ಈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ಅರ್ಥ ಅಷ್ಟೇ. 3 3s 9x minus 10 into x ಅಂದ್ರೆ 10x. It is greater than or equal to -4.
9x minus 10x ಅಂತಂದ್ರೆ minus x. It is greater than or equal to minus 4 into 30. ಸೊ 30 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ, ಮಲ್ಟಿಪ್ಲೈ ಮಾಡ್ತಿದ್ದೀನಿ ಎರಡು ಕಡೆ ಅಂತ ಅರ್ಥ. ನಾವು minus x is greater than or equal to minus 120. 4 into 30 ಅಂದ್ರೆ 120. ಸೊ ಎರಡು ಕಡೆ ಮೈನಸ್ ಇದೆ. ಈ ಮೈನಸ್ ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್. ಸೊ ಯಾವಾಗ ನಾವು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದು ಲೆಸ್ ದೆನ್ ಆರ್ ಈಕ್ವಲ್ ಟು 120 ಆಗುತ್ತೆ. ಸೊ ಇದನ್ನ ಯಾವ ರೀತಿ ಓದ್ಬೇಕು ನಾವು, ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 120. ಇಲ್ಲೆಲ್ಲೋ 120 ಇದೆ ಅಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ ಈ ಕಡೆ ಬರಬೇಕು ಸೊಲ್ಯೂಷನ್ಸ್, ಈ ಕಡೆ ಇರ್ತಕ್ಕಂಥ ಸೊಲ್ಯೂಷನ್ಸ್ ಎಲ್ಲಿವರೆಗೆ 120 ವರೆಗೆ, ಇನ್ಕ್ಲೂಡಿಂಗ್ 120, ಯಾಕೆಂದ್ರೆ ಈಕ್ವಲ್ ಇರೋದ್ರಿಂದ. Therefore, the solutions will be x belongs to minus infinity to 120, including 120. So, including 120 ಅಂದ್ರೆ 120 ಕಡೆ closed bracket ಆಗಬೇಕು. Next question, 3 into x minus 2 divided by 5 is less than or equal to 5 into 2 minus x divided by 3. First, 3 ಮತ್ತು 2 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 into x is 3x minus 3 2s are 6 divided by 5. It is less than or equal to 5 2s are 10 minus 5 into x is 5x divided by 3. Now take this 3 to LHS and 5 to RHS. So cross multiply ಮಾಡ್ಕೊಂಡ್ಬಿಡ್ತೀನಿ. 3 ಮತ್ತು 5 ಎರಡು ಪಾಸಿಟಿವ್ ನಂಬರ್ಸ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಸೊ 3 ಇಲ್ಲಿ ಮಲ್ಟಿಪ್ಲೈ ಆದ್ರೆ 3 3 is 9x minus 3 6 is 18. ನಾ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ದೀನಿ. ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಈ ಎರಡು ಟರ್ಮ್ ಮಲ್ಟಿಪ್ಲೈ ಆಗಬೇಕು. 5 10s 50 minus 5 5s 25. ಈಗ minus 25 ನ ಲೆಫ್ಟ್ ಸೈಡು minus 18 ನ ರೈಟ್ ಸೈಡ್ ತಗೊಳ್ಳೋಣ. ಸೊ 9x minus 25 ಈ ಕಡೆ ಬಂದ್ರೆ plus 25. ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 50 minus 18 ರೈಟ್ ಸೈಡ್ ಬಂದ್ರೆ plus 18. ನೋಡಿ ಇದು ಈ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ತಗೊಂತಿದ್ದೀನಿ ಅಂತಂದ್ರೆ ಆಡಿಂಗ್ 25x ಆನ್ ಬೋತ್ ಸೈಡ್ ಅಂತ ಅರ್ಥ, ಅಂಡ್ ಆಡಿಂಗ್ 18 ಆನ್ ಬೋತ್ ಸೈಡ್ ಅಂತ ಅರ್ಥ. ನಾವು ಇದು 25x ಇದೆ, 9x plus 25x ಅಂತಂದ್ರೆ we know that it is 34x. It is less than or equal to 50 plus 18 ಅಂತಂದ್ರೆ 68. Now divide this 34 on both side. So it will become x is less than or equal to 68 divided by 34. 34 ones are 34 twos are. ನೋಡಿ 34 ಅನ್ನೋದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಎರಡು ಕಡೆ ಡಿವೈಡ್ ಮಾಡಿದಾಗ ಇನ್ಇಕ್ವಾಲಿಟಿ ಆಸ್ ಇಟ್ ಇಸ್ ಇರ್ತದೆ. Therefore x is less than or equal to 2. ಸೊ ಈಗ ಏನಂತ ಓದ್ಬೇಕು ಅಂತಂದ್ರೆ ಇಲ್ಲೆಲ್ಲ 2 ಇದೆ ಅಂತಂದ್ರೆ ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಲೆಸ್ ದನ್ 2 ಅಂಡ್ ಈಕ್ವಲ್ ಟು 2. Therefore solution will be minus infinity to 2 including 2 ನು ಸೇರಿಸಿಕೊಂಡು. ಸೊ minus infinity to closed at 2. Next question, 2 into 2x plus 3 minus 10 less than 6 into x minus 2 ಅಂತ ಇದೆ. ಸೊ 2 ಒಳಗಡೆ ಮಲ್ಟಿಪ್ಲೈ ಮಾಡೋಣ. 2 2s are 4x plus 2 3s are 6 minus 10. It is less than 6 into x ಅಂದ್ರೆ 6x minus 6 2s are 12. 4x 6 minus 10 ಅಂದ್ರೆ minus 4. It is less than 6x minus 12. ಈಗ 6x ಲೆಫ್ಟ್ ಸೈಡ್ ಬರಲಿ, minus 4 ರೈಟ್ ಸೈಡ್ ಬರಲಿ. 4x minus 6x is less than minus 12 plus 4. minus 4 ಈ ಕಡೆ ಬಂದ್ರೆ plus 4 ಆಯ್ತು. ಇಲ್ಲೂ ಅಷ್ಟೇನೆ 6x ನ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ ಮತ್ತು 4 ನ ಆಡ್ ಮಾಡ್ತಿದ್ದೀನಿ ಅಂತ ಅರ್ಥ. 4x minus 6x ಅಂತಂದ್ರೆ minus 2x. It is less than minus 12 plus 4 ಅಂದ್ರೆ minus 8. ನಾವು ಡಿವೈಡ್ ದಿಸ್ minus 2 ಆನ್ ಬೋತ್ ಸೈಡ್. ಎರಡು ಕಡೆನೂ ಡಿವೈಡ್ ಮಾಡಿದಾಗ minus 2 ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಈ ಲೆಸ್ ದೆನ್ ಅನ್ನೋದು ರಿವರ್ಸ್ ಆಗಿ ಗ್ರೇಟರ್ ದೆನ್ ಆಗ್ತದೆ. minus 8 divided by minus 2. minus minus ಕ್ಯಾನ್ಸಲ್ ಆಯಿತು. 2 1s are 2 4s are. ಸೊ ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ 4. ಇದು 4 ಇದ್ರೆ ಗ್ರೇಟರ್ ದ್ಯಾನ್ 4 ಬಟ್ ನಾಟ್ ಈಕ್ವಲ್ ಟು 4, ಯಾಕಂದ್ರೆ ಇಲ್ಲಿ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ. therefore solution will be open interval 4 to infinity. 4 ಇಂದ ಇನ್ಫಿನಿಟಿ ವರೆಗೆ ಇರ್ತಕ್ಕಂಥ ಎಲ್ಲ ಸೊಲ್ಯೂಷನ್ಸ್ ಎಕ್ಸೆಪ್ಟ್ 4. ನೆಕ್ಸ್ಟ್ ಕ್ವಶನ್, 37 minus in bracket 3x plus 5 is greater than or equal to 9x minus 8 into x minus 3. 37 ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಇಂಟು 3x ಅಂದ್ರೆ ಮೈನಸ್ 3x minus into plus minus 5. It is greater than or equal to 9x minus 8 into x is minus 8x minus into minus plus 8 3s are 24. 37 minus 5 subtract ಮಾಡ್ಕೊಳ್ರಿ. It is 32
minus 3x it is greater than or equal to 9x minus 8x simplify ಮಾಡಿದ್ರೆ x plus 24 x ಲೆಫ್ಟ್ ಸೈಡ್ ಬರಲಿ 32 ರೈಟ್ ಸೈಡ್ ಹೋಗಲಿ minus 3x x ಈ ಕಡೆ ಬಂದ್ರೆ minus x ಆಗ್ತದೆ greater than or equal to 24 ಮೊದಲೇ ಇತ್ತು 32 ರೈಟ್ ಸೈಡ್ ಬಂದ್ರೆ minus 32 minus 3x minus 4x means minus 3x minus x ಅಂದ್ರೆ minus 4x it is greater than or equal to 24 minus 32 ಅಂತಂದ್ರೆ minus 8 now divide this minus 4 on both side so minus 4 negative number therefore greater than or equal to changes to less than or equal to minus 8 divided by minus 4 minus minus cancelled 4 ones are 4 twos so x is less than or equal to 4 so ಏನಂತ ಓದಬೇಕು all the real numbers which are less than 2 and equal to 2 so 2 ಸೇರ್ಕೊಂಡು ಜೊತೆಗೆ less than 2 therefore solution will be minus infinity to 2 including 2 ಯಾಕಂದ್ರೆ equal to 2 ಇರೋದ್ರಿಂದ ಇಲ್ಲಿ closed bracket ಹಾಕಬೇಕು now we shall move towards the next question that is x by 4 is less than 5x minus 2 divided by 3 minus 7x minus 3 divided by 5 first ಏನ್ ಮಾಡೋಣ ಅಂತಂದ್ರೆ x by 4 is less than ಇಲ್ಲಿ ರೈಟ್ ಸೈಡ್ ಏನ್ ಮಾಡಿ LCM ತಗೊಳ್ರಿ LCM ತಗೊಂಡ್ರೆ ಎಷ್ಟಾಗುತ್ತೆ LCM 3 5s 15 ಆಗುತ್ತೆ ಸೊ 5 ಇಲ್ಲಿ ಮಲ್ಟಿಪ್ಲೈ ಆಗಬೇಕು 3 ಈ ಬ್ರಾಕೆಟ್ ಗೆ ಮಲ್ಟಿಪ್ಲೈ ಆಗಬೇಕು ನೋಡಿ ನಾನು ಆಲ್ರೆಡಿ ಹೇಳಿದಿನಲ್ಲ ಇಲ್ಲಿಗೆ ಮಲ್ಟಿಪ್ಲೈ ಆಗಬೇಕು ಅಂದ್ರೆ ಬರೀ ನ್ಯೂಮರೇಟರ್ ಮಲ್ಟಿಪ್ಲೈ ಆಗಲ್ಲ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಆಗಿರ್ತದೆ ಬಟ್ ನಾನು ಅದನ್ನ ಇಂಡಿಕೇಟ್ ಮಾಡಲ್ಲ ಅಂತ ಹೇಳಿದ್ದೀನಿ ಸೊ ಅದನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ 5 5s 25x minus 5 2s 10 minus 3 7s 21x minus into minus plus 3 3s 9 ಈಗ ಸಿಂಪ್ಲಿಫೈ ಮಾಡಿ x by 4 is less than 25x minus 21x ಅಂತಂದ್ರೆ it is 4x minus 10 plus 9 ಅಂತಂದ್ರೆ minus 1 divided by 15 ಕ್ರಾಸ್ ಮಲ್ಟಿಪ್ಲೈ ಮಾಡಿ 15 ಇಲ್ಲಿಗೆ ಬರಲಿ 4 ಇಲ್ಲಿಗೆ ಬರಲಿ ಸೊ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಬೈ ಪಾಸಿಟಿವ್ ರಿಯಲ್ ನಂಬರ್ಸ್ ಸೊ 15 ಮತ್ತು 4 ಎರಡು ಪಾಸಿಟಿವ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ನಲ್ಲಿ ಏನು ಚೇಂಜಸ್ ಆಗಲ್ಲ ಸೊ 15x it is less than 4 ಗೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ 4 4s 16x 4 into 1 is 4 that is minus 4 16 ಈ ಕಡೆ ತಗೊಂಬರ್ರಿ 15x minus 16x it is less than minus 4 so 16 ಈ ಕಡೆ ತಗೊಂಡಿದ್ದೀನಿ ಅಂತಂದ್ರೆ subtracting 16x on both side ಅಂತ ಅರ್ಥ 15x minus 16x ಅಂತಂದ್ರೆ minus x it is less than minus 4 now multiply minus on both side minus ಇಂದ ಮಲ್ಟಿಪ್ಲೈ ಮಾಡಿದಾಗ ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗುತ್ತೆ therefore x is greater than 4 ಇಲ್ಲೆಲ್ಲ 4 ಇದೆ ಅಂತಂದ್ರೆ 4 ಗಿಂತ ದೊಡ್ಡ ಎಲ್ಲ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ 4 ಇರಬಾರ್ದು ಯಾಕಂದ್ರೆ ಇದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ therefore x belongs to 4 to infinity 4 ನ ಇನ್ಕ್ಲೂಡ್ ಮಾಡೋ ಹಾಗಿಲ್ಲ ಹಾಗಾಗಿ ಓಪನ್ ಹಾಕಬೇಕು ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ is 2x minus 1 divided by 3 is greater than or equal to 3x minus 2 divided by 4 minus 2 minus x divided by 5 ಸೇಮ್ ಪ್ರೊಸೆಸ್ ರೈಟ್ ಸೈಡ್ ಇರ್ತಕ್ಕಂಥ ಈ ಟರ್ಮ್ಗಳ LCM ತಗೊಳ್ಳೋಣ ಫಸ್ಟ್ ಲೆಫ್ಟ್ ಸೈಡ್ ಆಸ್ ಇಟ್ ಈಸ್ ಇರಲಿ 2x minus 1 divided by 3 greater than or equal to LCM ಎಷ್ಟು ಬರುತ್ತೆ ಅಂದ್ರೆ 4 ಮತ್ತು 5 20 ಬರುತ್ತೆ 5 ಇಲ್ಲಿ ಮಲ್ಟಿಪ್ಲೈ ಆಗ್ತದೆ 4 ಇಲ್ಲಿ ಮಲ್ಟಿಪ್ಲೈ ಆಗ್ತದೆ 5 3s 15x minus 5 2s 10 ಮೈನಸ್ ಇದೆ ಸೊ 4 2s 8 minus into minus plus 4 into x is 4x now 2x minus 1 by 3 is greater than or equal to 15 plus 4 ಅಂತಂದ್ರೆ 19x minus 10 minus 8 means minus 18 divided by 20 ಈಗ ಈ 20 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ 3 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ 20 ಮತ್ತು 3 ಎರಡು ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ ನಾನು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ 20 into 2 ಅಂತಂದ್ರೆ 40x minus 20 into 1 ಅಂದ್ರೆ 20 it is greater than or equal to ನಾನು ಇಲ್ಲಿ ಕೂಡ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ 3 into 19 ಅಂದ್ರೆ 19 3s 57x minus 18 3s 54 ಈಗ 57 ಲೆಫ್ಟ್ ಸೈಡ್ ತಗೊಳ್ರಿ 20 ಈ ಕಡೆ ತಗೊಳ್ರಿ 40x minus 57x it is greater than or equal to minus 54 minus 20 ರೈಟ್ ಸೈಡ್ ಬಂದ್ರೆ plus 20 ಆಯ್ತು 40x minus 15x ಅಂತಂದ್ರೆ 40x minus 57x ಅಂದ್ರೆ ಮೈನಸ್ ಎಷ್ಟಾಗ್ತದೆ minus 17x ಆಗ್ತದೆ minus 17x it is greater than or equal to minus 54 plus 20 ಅಂತಂದ್ರೆ minus 34 ಆಯ್ತು
ಈಗ ಎರಡು ಕಡೆನು -17 ಇಂದ ಡಿವೈಡ್ ಮಾಡಿ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ. ಯಾಕಂದ್ರೆ -17 ನೆಗೆಟಿವ್ ನಂಬರ್ ಅಲ್ಲ. ದೇರ್ಫೋರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೇಂಜಸ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು -34 ಡಿವೈಡೆಡ್ ಬೈ -17. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, 17 1 17 2 34. X is less than or equal to 2. All the real numbers which are less than 2 and equal to 2. Therefore, x belongs to -infinity to 2, including 2. So, close bracket ಹಾಕ್ಬೇಕು.